బంగారు ఏం చేస్తున్నావు? ఉత్సవంలో రేఖలాగా ఈ గోల్డ్ అన్ని వేసుకుని మన ఫస్ట్ నైట్ కి రెడీ అవుతున్నా. వద్దు బంగారు, గుచ్చుతుంది గుచ్చుతుంది. కావాలా అంటే నా సీమలో ఉండే అన్ని గోల్డ్ ఓల్డ్ అవుతా ఉంది. అదంతా కరిగించి అందులో నిన్ను మోల్డ్ చేసి ఉంచుతా. అయినా నాకు నిరాభరణ సుందరి అంటే చాలా ఇష్టం. తీసుకో. రామ్ తేరి గంగామైలిలో మందాకిని కట్టుకుంటుంది కదా, ఒక్క చీర కట్టుకుని మన ఫస్ట్ నైట్ కి రెడీ అవ్వు. ఆ బంగారులన్నీ ఇక్కడ ఇచ్చేయి బంగారు. రెడీ అవ్వు, మన ఫస్ట్ నైట్ ని గ్రాండ్ గా చేసుకుందాం. వస్తాడు వస్తాడు అని చాలాసేపు వెయిట్ చేశాను, కానీ వాడు రాలేదు. ఈ విషయం అంతా మా అన్నయ్యకి ఎలాగో తెలిసిపోయి మా అన్నయ్య వచ్చేసాడు. తాం తరగడ ధీం తరగడ తోం తరగడ నం తరగడ. అన్నయ్య ఏమిది అవుతారు? రామ్ తెరి గంగామైలి అన్నయ్య. రామ్ తెరిగా. ఓ శాంతి ಶಾಂತಿ. ಇದು ರಾಮ್ ತೇರಿ ಗಂಗಮೈಲಿ ಅಲ್ಲ, ಗೋಲ್ಡ್ ರೆಡ್ಡಿ ಕೈಲಿ ಗಂಗೆಬ್ಬರಿ ಮೈಲಿ. ಕ್ಷಮಿಸಿ ಜಡ್ಜಮ್ಮ, ಅಲ್ಲ ನಿನಗೆ ಮಂಡೆ ಉಂಟಾ? ತುಂಡು ಬಟ್ಟೆ ಕೊಟ್ಟು ಅವನು ಯಾಮಾರಿಸಿ ಹೋಗಿದ್ದಾನಲ್ಲ, ಓ ತೆಲುಗು ಪಿಲ್ಲ. ಅವನು ಹಾಕಿದ ಬಿಸ್ಕೆಟ್ಗೆ ನೀನು ನಾಯಿ ಮರತ್ರ ಹಿಂದೆ ಹೋಗಿದ್ಯಲ್ಲಮ್ಮ. ನಿನ್ನಂತ ಪಾಪದ ಹುಡುಗಿನ ಯಾಮಾರಿಸಲಿಕ್ಕೆ ಅವನಿಗೆ ಮನಸ್ಸಾದ್ರೂ ಹೇಗೆ ಬಂತು? ಅಲ್ಲ ನೋಡಿ ಎಷ್ಟು ಚಂದ, ಲಕ್ಷಣವಾಗಿ ಒಳ್ಳೆ ಗೌರಮ್ಮ ಇದ್ದಾಗಿದ್ದಾಳೆ. ಪಕ್ಕದಲ್ಲಿ ಒಬ್ಬ ನಿಶ್ಚಿತಾರ್ಥ ಆಗಿರೋ ಹುಡುಗನ ಇಟ್ಟುಕೊಂಡು ಮತ್ತೊಬ್ಬ ಹೀರೋ ಬೇಕು ಇವಳಿಗೆ, ತಪ್ಪಲ್ಲವೋ? ಮರ್ಯಾದೆ ದಂತಿನ ಭಾಷೆ ಅಜ್ಜಿ. ಅದೆಂತದೋ ಬೆಟ್ಟದ ಮೇಲೆ ಮದುವೆ ಆದಳಂತಲ್ಲ, ಅದಕ್ಕೆಂತದರ ಸಾಕ್ಷಿ ಉಂಟಾ ಕೇಳಿ? ಅಗ್ಗಿಪೆಟ್ಟೆ ಸಾಕ್ಷಿ. ಮದುವೆಗೆ ಬೆಂಕಿ ಪಟ್ಟಣದ ಸಾಕ್ಷಿ ಕೊಡ್ತೀನಿ ಅಂತಾಳೆ ಇವಳು. ಎಂತ ಮುಗ್ಧೆ ಇವಳು. ಹಾಯ್ ಪಿಪಿ, ಬೆಂಕಿ ಬಣ್ಣ ಕರೆಸಿ ಸಾಕ್ಷಿ ಕೇಳಲಿಕ್ಕೆ ಆಗ್ತದೋ? ಹೋಗಲಿ, ಕಟ್ಟಿಸಿಕೊಂಡ ತಾಳಿಯಾದರೂ ಕುತ್ತಿಗೆಯಲ್ಲಿರ್ಬೇಕಲ್ಲವೋ, ಅದೆಲ್ಲುಂಟು? ಕಟ್ಟಿದ್ರಲ್ಲವೇ ಅದಿರ್ಲಿಕ್ಕೆ. ನಿಮ್ಮಿದನ್ನು ಕೋಪಂತು ತಾಳಿ ತೀಸಿ ಪಾರಿಸೇನು. ತಾಳಿಯನ್ನು ಕಿತ್ತು ಬಿಸಾಕಿದೆಯಾ? ಏನು ತಾಳಿಯನ್ನು ಚಪ್ಪಲಿ ಎಂದುಕೊಂಡ್ಯಾ, ತಾಳಿ ಎಂದುಕೊಂಡ್ಯಾ? ತಾಳಿಯ ಮಹತ್ವ ಗೊತ್ತುಂಟ ನಿನಗೆ? ಮೊದಲೇ ಸಿನಿಮಾ ಹುಚ್ಚಲ್ಲವೋ? ತಾಳಿಯ ಮಹತ್ವ ಗೊತ್ತಾಗಬೇಕು ಅಂದ್ರೆ ನಮ್ಮ ಸಾಯಿ ಪ್ರಕಾಶ್ ಒಂದೆರಡು ಚಿತ್ರ ನೋಡು, ಅವಾಗ ತಾಳಿಯ ಮಹತ್ವ ಎಂತದ್ದು ಗೊತ್ತಾಗುತ್ತೆ ನಿನಗೆ. ಕ್ಷಮಿಸಿ ಜಡ್ಜಮ್ಮ, ನನಗೆ ತಾಳಿಯ ಬಗ್ಗೆ ಮಹಾನ್ ಗೌರವ ಉಂಟು ಜಡ್ಜಮ್ಮ, ಅದಕ್ಕೆ ಒಂದೆರಡು ಮಾತು ಜಾಸ್ತಿ ಆಡಿದೆ. ಈ ಹುಡುಗಿಗೆ ಸಿನಿಮಾ ಹುಚ್ಚು. ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಮನೆಯಲ್ಲಿರೋ ದುಡ್ಡಲ್ಲಿ ಎತ್ತುಕೊಂಡು ಹೋಗಿ ಅವನಿಗೋ ಕೊಟ್ಟಿದ್ದಾಳೆ. ಅವನು ಇವಳಿಗೆ ಆಕಾಶದಲ್ಲಿ ಕಾಗಿ ತೋರಿಸಿ ಸರಿಯಾಗಿ ಮಂಡೆ ಮೇಲೆ ಟೋಪಿ ಹಾಕಿ ಓಡಿ ಹೋಗಿದ್ದಾನೆ. ಇವಳಿಗೆ ಎಂತ ಮಾಡೋದು ತೋಚಿದೆ. ತಾನು ನೋಡಿದ 4 ಸಿನಿಮಾದಲ್ಲಿರೋ ಹುಲಿ, ಸಿಂಹ, ನಾಯಿ, ನರಿ ಅಂತ ಮನೆಯಲ್ಲಿ ಒಂದು ಕತೆ ಕಟ್ಟಿದ್ದಾಳೆ. ಇವೆಲ್ಲವೂ ಶುದ್ಧ ಕಟ್ಟುಕತೆ, ಯಾವುದನ್ನು ನಂಬು ಹಾಗೆ ಇಲ್ಲ, ಆಯ್ತಾ? ಹೌದೌದೌದು, ನಾವು ಹೇಳೋದೆಲ್ಲ ಪಚ್ಚಿ ಸುಳ್ಳು, ನೀನು ಹೇಳುವುದು ಅಪ್ಪಚ್ಚಿ ಸುಳ್ಳು, ಆಯ್ತಾ? ಜಡ್ಜಮ್ಮ, ಇವಳು ಹೇಳಿದ ಕತೆಗೂ ನನಗೂ ಯಾವುದೇ ಸಂಬಂಧವೂ ಇಲ್ಲ. ಇವಳು ಹೇಳಿದ ಹಾಗೆ ನಾನು ಹುಲಿಯೂ ಅಲ್ಲ, ಸಿಂಹವೂ ಅಲ್ಲ, 2 ಕಾಲು 2 ಕೈ ಇರುವ ಒಬ್ಬ ಮಾಮೂಲಿ ಮನುಷ್ಯ. ತಾವೇ ನೋಡ್ತಿದ್ದೀರಲ್ಲ, ನಾನವನಲ್ಲ. ಫ್ಯಾಂಟಾಸ್ಟಿಕ್. ನೀವ್ ಹೇಳಿದ ಎಲ್ಲ ಪಾಯಿಂಟ್ಸ್ ತುಂಬಾ ಚೆನ್ನಾಗಿತ್ತು. ಸತ್ಯ ಹೇಳಿದೆ ಅಷ್ಟೇ, ಸುಳ್ಳು. ಇದೇ ನಮ್ಮನೆ ಸರ್, ಬನ್ನಿ. ಕೂತ್ಕೊಳ್ಳಿ. ಮನೇಲಿ ಯಾರಿಲ್ವಾ? ನನಗೆ ನನ್ನ ತಮ್ಮನ ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಸರ್. ಮನೇಲಿ ಒಬ್ಬ ಹೆಂಗಸಿದ್ರೆ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ. ಹೆಣ್ಣು ಸಂಸಾರದ ಕಣ್ಣು ಅಂತ ಸ್ನೇಹಿತರೆಲ್ಲ ಹೇಳಿದ್ರು. ಅದಕ್ಕೆ ಮದುವೆ ಮಾಡ್ಕೊಂಡೆ. ಆದ್ರೆ ಬಂದವಳು ನರಕಾನೆ ತೋರಿಸ್ಬಿಟ್ಲು. ಗಂಡ ಅಂದ್ರೆ ಎಲ್ಲ ಆಸೆಗಳನ್ನ ಪೂರೈಸಬೇಕು. ಗಂಡ ಅಂದ್ರೆ ಎಲ್ಲ ಆಸೆಗಳನ್ನ ಪೂರೈಸಬೇಕು. ಸ್ಮಶಾನ ಅಂದ್ರೆ ಎಲ್ಲ ಆಸೆಗಳನ್ನ ಯಾರಾದ್ರೂ ಬಾಳಕ್ಕಾಗತ್ತಾ? ನಮ್ಮ ಬಡತನದ ಜೊತೆಗೆ ಅವಳಿಗೆ ಬಾಳಕ್ಕಾಗ್ಲಿಲ್ಲ. ಒಂದಿನ ಅವಳು ಯಾವನ ಜೊತೆನೂ ಓಡೋಗ್ಬಿಟ್ಲು. ಇದನ್ನೆಲ್ಲ ನೋಡಿ ನನ್ನ ತಮ್ಮ ಬದಲಾಗ್ಬಿಟ್ಟ. ಆಮೇಲೆ ಒಂದಿನ, ಏನೋ ಇದು,
ಎಲ್ಲಿಂದ ತಂದಿಯೋ ಇದನ್ನ? ಕದ್ಕೊಂಬಂದೆ. ಅಯ್ಯೋ ಪಾಪಿ, ಕಳ್ತನ ಮಾಡೋ ತಪ್ಪಲ್ವೇನೋ? ಏ. ನಡೆಯೋ ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಟ್ಟು ಬಂದ್ಬಿಡ್ನ. ಏನಣ್ಣ ಹಿಂಗ್ ಮಾತಾಡ್ತೀಯ ನೀನು? ಇದನ್ನ ನಾನ್ ಮಾಡಿದ ತಪ್ಪು ಅಂದ್ರೆ ನೀನ್ ದಿನ ಮಾಡ್ತಿರೋ ತಪ್ಪೆ. ನಾನೇನು ತಪ್ಪು ಮಾಡಿದೆ? ಬಾ ತೋರಿಸ್ತೀನಿ ಏನ್ ತಪ್ಪು ಮಾಡ್ತಿದ್ಯಾ ನೀನು ಅಂತ. ನೀನ್ ಈ ಹಸು ಹಾಲು ಕುಡಿಯಲ್ವಾ? ಕುಡಿತೀನಿ. ಅದು ತಪ್ಪಲ್ವಾ? ಹಸು ಹಾಲು ಕುಡಿಯೋದ್ರಲ್ಲಿ ತಪ್ಪೇನೋ ಇದೆ? ಆ ಹಸು ಹಾಲಿಟ್ಟಿರೋದು ಯಾರಿಗೆ? ತನ್ನ ಕರುಗೆ. ಆ ಹಸು ಮುಂದೆ ಆರ್ಕಾಸ್ ಮುರ್ಕ ಸುಲ್ಲಾಕ್ಬಿಟ್ಟು ಹಿಂಗಡೆ ಕತ್ಕೊಂಡು ಹಾಲು ಕುಡಿಯಲ್ವಾ? ಲೇ, ಕರು ಕುಡಿದ್ಬಿಟ್ರೋ ಮಿಕ್ಕ ಹಾಲಲ್ವೇ ನಾನು ಆ ಕುಡಿಯೋದು? ನಾನು ಅಷ್ಟೇ ಅಪ್ಪ. ಯಾವನ ಅವ್ರ ತಲೆ ಮೇಲೆ ಕೈ ಎಳೆದು ಇಷ್ಟು ದುಡ್ಡು ಮಾಡಿದ್ದ, ನಾನು ಅದ್ರಲ್ಲಿ ಇಷ್ಟೇ ತಂದಿರೋದು, ಮಿಕ್ಕಿದೆಲ್ಲ ಅವನಿಗೆ ಉಳಿಸ್ ಬಂದಿದ್ದೀನಿ. ನಾನ್ ಮಾಡಿದ ತಪ್ಪ? ಹೀಗೆಲ್ಲ ವಾದಿಸ್ತಿದ್ದೆ ಸರ್. ಕಿಲಾಡಿ ನನ್ನ ಮಗ. ಕಿಲಾಡಿ ನನ್ನ ಮಗ ಸರ್. ಯಾಕಯ್ಯ ಹೆಂಗಿದೆ? ಇನ್ನೊಂದ್ಸಲ ಯಾರಿಗೋ ತಲೆ ಹೊಡೆದಾಗ ಬಂದಿದ್ದ ಸರ್. ಏನೋ ಇದು ರಕ್ತ? ಯಾವನ ನನ್ಗಿಂತ ಜೋರಾಗಿ ಗಟ್ಮುಟ್ಟಾಗಿದ್ದ, ಎರಡು ಬಿಟ್ಟು ಬಂದೆ. ಗಟ್ಟುಮುಟ್ಟಾಗಿದ್ದಾನೆ ಅಂತ ಹೊಡೆದು ಬಿಡೋದೇನೋ? ಅಣ್ಣ, ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ಯುದ್ಧ ಮಾಡಿ ಗೆದ್ರೆ ಅವ್ನು ವೀರ ಅನ್ಸ್ಕೊಂತಾನೆ, ಅದೊಂದು ಹಿಸ್ಟ್ರಿ ಆಗತ್ತೆ. ನಾನು ಅಷ್ಟೇ. ಇವಾಗ ನೋಡೋ, ನನ್ಕಿಂತ ಯಾರ ಸಣ್ಣ ನರಪೇದನಾಗ್ ಬರ್ಲಿ, ನಾನು ಅವ್ನ ಅವಾಸಕರು ಕೂಡ ಹೋಗೋ ಅನ್ಬಿಡ್ತೀನಿ, ಬಿಟ್ಬಿಡ್ತೀನಿ. ಅದೇ ನನ್ಕಿಂತ ಗಟ್ಮುಟ್ಟಾಗಿರ್ಲಿ, ಕಾರ್ ಎರಡು ಬಿಡ್ತೀನಿ. ತಾಕತ್ತಿದ್ರೆ ಅವ್ನ ನನ್ ಮೇಲೆ ಗೆಲ್ಲಿ. ದೇವ್ರ ಶಕ್ತಿ ಕೊಟ್ಟಿಲ್ವಾ ಹೊಡೆದಾಡ್ಲಿ? ದೇವ್ರ ಶಕ್ತಿ ಕೊಡೋದು ಹೊಡೆದಾಡೋದಕ್ಕಲ್ವೋ, ದುಡಿಯೋದಕ್ಕೆ. ಅವೆಲ್ಲ ಮಾಮೂಲಿ ಜನಕಣ. ಮಾಮೂಲಿ ಜನಕ್ಕೆ ದೇವ್ರ ಶಕ್ತಿ ಕೊಡೋದು ದುಡಿಲಿ ಅಂತ. ಈ ಕೂಲಿ ಜನಗಳಿಗೆ, ನನ್ನಂತ ರಾಜನಿಗೆ ದೇವ್ರ ಶಕ್ತಿ ಕೊಡೋದು ಹೊಡಿಲಿ, ಬಡಿಲಿ, ವೀರ ಜಯ ಗಳಿಸ್ಲಿ ಅಂತ, ಕೊಲೆ ಮಾಡ್ಲಿ ಅಂತ. ಅಲೆಕ್ಸಾಂಡರ್ ರೇಂಜ್ ಅಣ್ಣ ನಿನ್ ತಮ್ಮ. ಅಣ್ಣ, ಕೋಳಿ ಸಾರ್ ಮಾಡಿಡು, ಚೆನ್ನಾಗಿ ಬಂದು ತಾಕತ್ತ ಅಂತೀನಿ. ಓಕೆ? ಹೀಗೆ ಸರ್, ನಾನು ಮಾಡೋದೆಲ್ಲ ಸರಿ ಅಂತ ಎಲ್ಲದಕ್ಕೂ ಲಾಜಿಕ್ ಹೇಳ್ತಾ ಇದ್ದ. ಲಾಜಿಕ್ಕ? ಇದೇ ಸರ್ ಅವ್ನು ಓದಿದ ಕಾಲೇಜು. ಅವ್ನು ಕಾಲೇಜಿಗೆ ಒಂದಿನಾನು ಹೋಗ್ತಾ ಇರ್ಲಿಲ್ಲ, ಊರ್ ಸುತ್ಕೊಂಡ್ ತಿರುಗ್ತಾ ಇದ್ದ. ಲೆಕ್ಚರರ್ಸ್ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರು, ಆದ್ರೆ 100ಕ್ಕೆ 100 ಮಾರ್ಕ್ಸ್ ತೆಗಿತಾ ಇದ್ದ. ಅದ್ರಲ್ಲಿ ಏನಿದೆ ರೀ? ಚೆನ್ನಾಗಿ ಕಾಪಿ ಹೊಡೆದ್ ಪಾಸ್ ಆಗಿರ್ತಾನೆ, ಬುದ್ಧವಂತ. ಕಾಲೇಜ್ನಲ್ಲಿ ಅವನ ಆಡಿದಾಟ ಒಂದೊಂದಲ್ಲ ಸರ್. ಕಾಲೇಜ್ ಪ್ರೊಫೆಸರ್ ಮಗಳನ್ನೇ ಲವ್ ಮಾಡದಂತೆ. ಅವ್ನು ನಿಜವಾಗ್ಲೂ ಯಾರನ್ನೂ ಲವ್ ಮಾಡವನಲ್ಲ. ಪ್ರೊಫೆಸರ್ ನನ್ನನ್ನು ಕರೆದು ನಿನ್ ತಮ್ಮನ ಬುದ್ಧಿ ಹೇಳಿ ಅಂದ್ರು. ನಾನು ಹೇಳಿದೆ ಸರ್, ಆದ್ರೆ ನನ್ನ ಕೈಲಿ ಅವನ್ ತಿದ್ದೋಕ್ಕಾಗ್ಲಿಲ್ಲ. ಅದಕ್ಕೆ ಅವರು ನನ್ನ ತಂಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಾಳೆ, ನಿನ್ ತಮ್ಮನ ಮೇಲೆ ಸಿವಿಯರ್ ಆಕ್ಷನ್ ತಗೋತೀನಿ ಅಂದ್ರು. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್ ಅಂದ್ಬಿಟ್ಟೆ. ಆಮೇಲೆ ಅವ್ರು ಏನ್ ಆಕ್ಷನ್ ತಗೊಂಡ್ರು ಗೊತ್ತಿಲ್ಲ ಸರ್. ತಕ್ಷಣ ಹುಡುಗಿನ ಬಿಟ್ಬಿಟ್ಟ. ಮತ್ತಿನ್ನೇನ್ರಿ, ನಿಮ್ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ? ಇಲ್ಲ ಸರ್, ಪ್ರಾಬ್ಲಮ್ ಶುರು ಆಗಿದ್ದೆ ಆಗ. ಪ್ರೊಫೆಸರ್ ಮಗಳನ್ನ ಬಿಟ್ಬಿಟ್ಟು ಅವ್ರ ತಂಗಿಗೆ ಲೈನ್ ಹೊಡೆದ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕೈ ಇಟ್ಬಿಟ್ನಾ? ಹ್ಞೂ ಸರ್. ಕೇಳಿದಕ್ಕೆ ಏನಂದ ಗೊತ್ತಾ ಸರ್? ಅಣ್ಣ, ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಣ್ಣ, ಇದುವರೆಗೂ ನಾನು ನೋಡಿ ಯಾವ ಹುಡುಗಿ ತಲೆ ತೋರ್ಸ್ಕೊಂಡು ನಾಚ್ಕೊಂಡು ಹೊಟ್ಟಾಗ್ತಾಳೋ ಅಂತ ಡೀಸೆಂಟ್ ಗೌರವ ಮಂದ್ರನ್ನ ತಲೆ ಎತ್ತು ಕೂಡ ನೋಡಲ್ಲಣ್ಣ. ಅದೇ ಚಮಕ್ ಚಮಕ್ ಅಂತ ಡೌಗಳು ಕೊಟ್ಕೊಂಡು, ಪೋಸ್ಗಳು ಕೊಟ್ಕೊಂಡು ಮಿಟ್ಕಲಾಡ್ತಾರಲ್ಲ ಅಂತ ಮಿಟ್ಕಲಾಡಿಗಳನ್ನ ನಾನಲ್ಲಣ್ಣ, ಅವರೇ ನನ್ ಬಿಡಲ್ಲಣ್ಣ. ನನ್ ತಪ್ಪ ಅಣ್ಣ. ಹೀಗೆ ಬರ್ತಾ ಬರ್ತಾ ಅವನ ತರ್ಲೆಗಳು ಜಾಸ್ತಿ ಆಯ್ತು. ನನಗೂ ಅವನಿಗೂ ಒಂದಿನ ನೋಡು, ನೀನ್ ವಾದ ಇಲ್ಲ ಬೇಡ, ನಾನು ಹೇಳಿದ ಮಾತು ಕೇಳ್ತೀಯ ಅಲ್ವೋ? ಕೇಳಲ್ಲ. ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಬಿಸಾಕ್ತಿಯಾ? ಬಿಸಾಕ್ ಹೋಗು. ಈ ಪುಟ್ಕೋಸಿ ಮನೆ ಯಾರಿಗ್ ಬೇಕು? 5 ಸ್ಟಾರ್ ಹೋಟೆಲ್ ಬದುಕ್ತೀನಿ, ಹೋಗು. ನೋಡು, ಈ ಡಿಗ್ರಿ ಸರ್ಟಿಫಿಕೇಟ್ ಯಾವ್ದು ಬೇಕಾಗಿಲ್ಲ, ಎಲ್ಲ ಹರಿದು ಬಿಸಾಕ್ತೀನಿ. ನನ್ಗೇನು ಬೇಕಾಗಿಲ್ಲ. ಇದನ್ನ ಬಿಸಾಕಿದ್ರೆ ಆಮೇಲೆ ಇದನ್ನ ಎತ್ಕೊಂಡೇನೋ ಮಾಡ್ಬಿಡ್ತೀನಿ. ನೀನು ಇಲ್ಲಿ ಬಿತ್ಕೊಂಡು ನೀನೇ ಸಾಯಿ, ನಾನು ಹೋಗ್ತೀನಿ, ಹೋಗು. ಆವತ್ತು ಮನೆ ಬಿಟ್ಟು ಹೋದವನು ಎಲ್ಲಿ ಹೋದ ಅಂತಾನೆ ಗೊತ್ತಿರ್ಲಿಲ್ಲ. ನಾನು ಅವ್ನು ಮರ್ತೇ ಬಿಟ್ಟಿದ್ದೆ. ಮರ್ತ್ ಹೋಗಿರೋ ತಮ್ಮನ್ನ ಮತ್ತ್ಯಾಕೆ ಈಗ ಹುಡ್ಕೊಂಬಂದ್ರಿ? ಪೇಪರ್ನಲ್ಲಿ, ಟಿವಿನಲ್ಲಿ ಅವನ ಬಗ್ಗೆ ಕೇಳಿ ಮನಸ್ಸು ತಡೀಲಿಲ್ಲ, ಅದಕ್ಕೆ ಬಂದೆ. ಮಿಸ್ಟರ್ ಪಂಚಾಮೃತ, ನೀವು ಬೇಕಾದ್ರೆ ಸಾಕ್ಷಿನ ವಿಚಾರಣೆ ಮಾಡಬಹುದು. ತಮ್ಮಲ್ಲಿ ಒಂದು ವಿಷಯ ಕೇಳಲಿಕ್ಕುಂಟು ಸಾರ್. ಸಾರ? ನಾನು ನಿನ್ನ ಅಣ್ಣ ಕಣೋ. ಓಹೋ, ತಾವು ನನಗಿಂತ ವಯಸ್ಸಿನಲ್ಲಿ ಹಿರಿಯವರಾದ್ದರಿಂದ ತಮ್ಮನ್ನು ಅಣ್ಣ ಅಂತ ಕರೀಲಿಕ್ಕೆ ಏನು ಅಭ್ಯಂತರವಿಲ್ಲ ಬಿಡಿ. ಹಾಗಿದ್ರೆ ನಾನು ಹೇಳ್ತಾ ಇರೋದಲ್ಲ ಸುಳ್ಳ? ಛೇ, ನಾನೆಲ್ಲಿ ಹಾಗಂತ ಹೇಳಿದೆ? ನೀವು ಹೇಳುತ್ತಿರೋದೆಲ್ಲ ತಲೆಯ ಮೇಲೆ ಹೊಡೆದಾಗುಂಟು. ಈ ಕೇಸಿನಲ್ಲಿ ಮೀನಿನ ಹಾಗೆ ಸಿಕ್ಕಿ ವಿಲುವಿಲ ಒದ್ದಾಡ್ತಿರೋ ಪ್ರತಿಯೊಬ್ಬ ಹುಡುಗಿಯರಿಗೂ ಮೋಸ ಮಾಡಿದ್ದು ನಿಮ್ಮ ತಮ್ಮ ಜೋಸೆಫ್ ಫರ್ನಾಂಡಿಸ್ ಅಂತ ಬಟ್ಟ ಬಯಲಾಗಿ ಹೋಯ್ತು ಬಿಡಿ. ನೀನ್ ಜೋಸೆಫ್ ಅಲ್ದ ಇನ್ಯಾರೋ? ನಾನೊಬ್ಬ ಹಿಂದೂ, ನನ್ನ ಪೂರ್ಣ ನಾಮಧೇಯ ಪಂಚಾಮೃತ ಅಂತ. ಜೋಸೆಫ್, ಈ ಶಿಲ್ಬೆ ನೋಡಿ ಹೇಳು, ನೀನ್ ನಿಜವಾಗ್ಲೂ ಕ್ರಿಶ್ಚಿಯನ್ ಅಲ್ಲ ಅಂತ. ಕ್ರಿಸ್ತನೇ ಅಲ್ಲ ಅಂದ ಮೇಲೆ ನಿಜವಾದ ಕ್ರಿಸ್ತ ಸುಳ್ಳಾದ ಕ್ರಿಸ್ತ ಎಲ್ಲಿಂದ ಬಂತು ಸರ್? ಜಡ್ಜಮ್ಮ, ನಮ್ಮದು ಮಂಗಳೂರು. ನಮ್ಮ ತಾಯಿ ಹೆಸರು ಅನ್ನಪೂರ್ಣಮ್ಮ. ನಾನು ಹುಟ್ಟಿದ್ದು, ಓದಿದ್ದು, ಬೆಳೆದಿದ್ದೆಲ್ಲ ಮಂಗಳೂರಿನಲ್ಲೇ. 1 ವರ್ಷದ ಹಿಂದೆ ನಮ್ಮ ತಾಯಿ ದೈವಾಧೀನರಾದ್ರು. ಅದಾದ ಮೇಲೆ ನಾನು ಆ ಕಡೆ ತಲೆ ಹಾಕಿದ್ದೇ ಇಲ್ಲ, ಆಯ್ತಾ? ಸರ್, ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ. ಅವ್ನು ನನ್ನ ಸ್ವಂತ ತಮ್ಮ ಸರ್, ನನ್ನ ಸ್ವಂತ ತಮ್ಮ. ಜೋಸೆಫ್, ನೀನು ಚಿಕ್ಕ ವಯಸ್ಸಿನಿಂದ ಎಷ್ಟೊಂದು ಪ್ರೀತಿಯಿಂದ ಬೆಳೆಸಿದ್ದೀನಿ, ನನ್ನನ್ನು ಯಾರು ಗೊತ್ತಿಲ್ಲ ಅಂತ ಹೇಳೋ. ನೀವು ಬೆಳೆಸಿದ್ದು ನಿಮ್ಮ ಯುವರ್ ಆನರ್, ಇವರಿಬ್ರು ನಿಜವಾಗ್ಲೂ ಅಣ್ಣ ತಮ್ಮ ಹೌದೋ ಅಲ್ವೋ ಅಂತ DNA ಟೆಸ್ಟ್ ಮಾಡಿದ್ರೆ ಗೊತ್ತಾಗತ್ತೆ. ಕೋರ್ಟ್ ಪರ್ಮಿಷನ್ ಕೊಟ್ರೆ. ಗ್ರಾಂಟೆಡ್. ಜೋಸೆಫ್, ಜೋಸೆಫ್, ಡಾಕ್ಟರ್, ಏನಾಯ್ತು? ಏನಾಯ್ತು ನನ್ನ ತಮ್ಮನಿಗೆ? ನಾಟಕ ಮಾಡ್ತಿದ್ದಾನೆ. ಇಲ್ಲ ಸರ್, ಹಿ ಸೀರಿಯಸ್. ಹಿ ನೀಡ್ಸ್ ಟು ಬಿ ಅಡ್ಮಿಟೆಡ್. ಥರೋ ಚೆಕಪ್ ಮಾಡಬೇಕು.
ನಮ್ಮದು ಮಂಗಳೂರು. ನಮ್ಮ ತಾಯಿ ಹೆಸರು ಅನ್ನಪೂರ್ಣಮ್ಮ. ನಾನು ಹುಟ್ಟಿದ್ದು ಓದಿದ್ದು ಬೆಳೆದಿದ್ದೆಲ್ಲ ಮಂಗಳೂರಿನಲ್ಲೇ. 1 ವರ್ಷದ ಹಿಂದೆ ನಮ್ಮ ತಾಯಿ ದೈವಾಧೀನರಾದರು. ಸರ್, ಒಳಗಡೆ ಎಲ್ಲ ಹುಡುಕಿದ್ವಿ ಸರ್, ಯಾವ ಆಧಾರನೂ ಸಿಗ್ಲಿಲ್ಲ. ಈ ಫೋಟೋಗಳು ಸಿಕ್ತು ಸರ್. ಬನ್ರಿಲ್ಲಿ. ಎಂತ ಹೇಳಿ? ಇವ್ರು ನಿಮ್ಗೆ ಗೊತ್ತಾ? ಗೊತ್ತುಂಟು, ಇವರೇ ಈ ಮನೇಲಿ ಇದ್ದದ್ದು. 1 ವರ್ಷದಿಂದ ಇವರ ತಾಯಿ ತೀರಿಕೊಂಡ್ರು ಮಾರ್ಯಾರೆ.